ನಮಸ್ಕಾರ 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 ನಮ್ಮ ವೇದಾಂತು SSLCಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ್. ಸಾರ್ ಏನ್ ಸಾರ್ ಇನ್ನು ಒಂದ್ ಪಾಠನೇ ಮಾಡಿಲ್ಲ ಫೇವರೇಟ್ ಟೀಚರ್, ಈ ಪಾಠ ಮಾಡಿಲ್ಲ. ಸೊ ಹೀಗಾಗಿ ಇನ್ನೂವರೆಗೆ ಫೇವರೇಟ್ ಟೀಚರ್ ಅಲ್ಲ. ಈಗ ಈ ಪಾಠ ಮಾಡ್ತೇನಲ್ಲ, ಪಾಠ ಮಾಡಿದ್ಮೇಲೆ ನಿಮ್ ಫೇವರೇಟ್ ಫಿಸಿಕ್ಸ್ ಟೀಚರ್ ಆಗ್ತೇನೆ, ಸರಿನಾ? ಬೇಸಿಕಲಿ ನಾನು ಇವತ್ತು ವಿಡಿಯೋಗೆ ಬಂದಿರೋದು ನನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ, ಹಾಗೇನೆ ನಾನು ಯಾವ್ಯಾವ ಚಾಪ್ಟರ್ ಮಾಡ್ತಾ ಇದ್ದೀನಿ, ಎಷ್ಟು ಗಂಟೆಗೆ ಮಾಡ್ತಾ ಇದ್ದೀನಿ, ಯಾವ್ಯಾವ ತಾರೀಕು ನನ್ನ ವಿಡಿಯೋಸ್ ಬರುತ್ತೆ ಅಂತ ಹೇಳೋದಕ್ಕೆ, ಸರಿನಾ? ನನ್ನ ಹೆಸರು ಶ್ರೀವತ್ಸ. ನಾನು ಮೊದಲು ನಂದೇ ಚಾನಲ್ ಓಪನ್ ಮಾಡ್ಕೊಂಡು ನಾನು ಖುಷಿಗೆ ವಿಡಿಯೋಸ್ ಮಾಡ್ಕೊಂತ ಇದ್ದೆ ಫಿಸಿಕ್ಸ್ ಮೇಲೆ. ಅದಾದ್ಮೇಲೆ ವೇದಾಂತದವ್ರು ನೋಡಿದ್ರು, ಚೆನ್ನಾಗಿ ಪಾಠ ಮಾಡ್ತಾನಪ್ಪ ಇವನು, ಬರ್ತೀಯಾ ನಮ್ ಚಾನಲ್ ಮಾಡ್ತೀಯಾ ಅಂತ ಕೇಳಿದ್ರು. ಖುಷಿ ಆಯ್ತು, ಸೇಮ್ ಅದೇ ಕೆಲಸ ವಿತ್ ಸ್ಯಾಲ್ರಿ ಮಾಡೋದಲ್ವಾ, ಖುಷಿ ಆಯ್ತು. ಈಗ ವೇದಾಂತು ಸೇರ್ಕೊಂಡೆ. ವೇದಾಂತು PU ಮಕ್ಳಿಗೆ ಇಷ್ಟು ದಿನ ಪಾಠ ಮಾಡ್ತಾ ಇದ್ದೆ. ಸೊ ಇವಾಗ ಏನಾಯ್ತು, ಅವರ PU ಎಕ್ಸಾಮ್ ಮುಗೀತು. PU ಎಕ್ಸಾಮ್ ಮುಗಿದ ತಕ್ಷಣ ಇವಾಗ ಫ್ರೀ ಇದೀನಲ್ವಾ, SSLC ಚಾನಲ್ಗೆ ಬಂದಿದ್ದೀನಿ. ಸೊ ಅಲ್ಲಿ ಹೇಗಾಗ್ತಾ ಇತ್ತು ನನ್ನ ಕ್ಲಾಸಸ್, ಸ್ಟೂಡೆಂಟ್ಸ್ ಅದನ್ನ ಎಷ್ಟು ಇಷ್ಟಪಡ್ತಾ ಇದ್ರು. ನೀವು ಅಲ್ಲಿ ಹೋಗಿ ಅದರ ಕಮೆಂಟ್ ಸೆಕ್ಷನ್ ನೋಡಿದ್ರೆ, ನಮ್ಮ ಅಲ್ಲಿ ವೇದಾಂತು ಕರ್ನಾಟಕ ಅಂತ ಚಾನಲ್ ಇದೆ, ಅಲ್ಲಿ ಕಮೆಂಟ್ ಸೆಕ್ಷನ್, ನನ್ನ ವಿಡಿಯೋ ಕಮೆಂಟ್ ಸೆಕ್ಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಪಾಠ ಇದೆ ನಂದು, ಯಾವ ರೀತಿ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಂತಾ ಇದಾರೆ ಅಂತ, ಸರಿನಾ? ಸೊ ಅಲ್ಲೇ ನಾನು ಲೈವ್ ತಗೋಬೇಕಾದ್ರೆ, ಒಂದೊಂದ್ಸಲ ವಿಡಿಯೋಸ್ ಕಮೆಂಟ್ ಎಲ್ಲ ನೋಡ್ಬೇಕಾದ್ರೆ ಈ SSLC ಮಕ್ಕಳದು ಅಲ್ಲಿ ಇರ್ತಾ ಇತ್ತು, ಸರಿನಾ? ಬನ್ನಿ ಸರ್ ನಮ್ದು ಫಿಸಿಕ್ಸ್ ಹೇಳ್ಕೊಡಿ ಅಂತ. ಸೊ ಅದ್ರಲ್ಲೂ ಒಬ್ಬ ಇದ್ದಾನೆ, ತುಂಬಾ ಜನ ಮಾಡಿದ್ರು, ಬಟ್ ಒಬ್ಬ ಇದ್ದಾನೆ, RRS ಕ್ರಿಯೇಟಿವ್ ಅಂತ ಏನೋ ಒಂದು ಐಡಿ ಇದೆ. ಎಷ್ಟು ಸಲ ಕಮೆಂಟ್ ಹಾಕದ, ಎಷ್ಟು ಸಲ ಲೈವ್ ಚಾಟ್ ಅಲ್ಲಿ ಬಂದು ಹೇಳ್ದ ಅಂದ್ರೆ ಅದಕ್ಕೆ ಲೆಕ್ಕನೇ ಇಲ್ಲ. ಸೊ ಏನ್ ಮಾಡ್ದೆ, ಆಯ್ತು RRS ಕ್ರಿಯೇಟಿವ್ ಅಥವಾ ಬಾಕಿ ಯಾರ್ಯಾರೆಲ್ಲ ಕೇಳ್ಕೊಂಡಿದ್ರು ನಿಮ್ಗೆಲ್ಲ ನಾನು ಕೊಟ್ಟಿರುವಂತ ಪ್ರಾಮಿಸ್ ಈಡೇರಿಸುವ ಟೈಮ್ ಇವಾಗ ಬಂದಿದೆ, ಸರಿನಾ? ನಿಮ್ಮ ಫಿಸಿಕ್ಸ್ ಅಂತ ಬಂದ್ರೆ ನಿಮ್ ಟೋಟಲ್ ನಿಮ್ ಸೈನ್ಸ್ ಅಲ್ಲಿ ಇರೋದು 13 ಚಾಪ್ಟರ್ ಅಲ್ವಾ. ಫಿಸಿಕ್ಸ್ ಅಂತ ಬಂದ್ರೆ ಫಿಸಿಕ್ಸ್ ಇಂದ ಇರೋದು 4 ಚಾಪ್ಟರ್. ಯಾವ 4 ಚಾಪ್ಟರ್? ಈ 4 ಚಾಪ್ಟರ್ ನಿಮ್ಮ ಫಿಸಿಕ್ಸ್ ನಿಂದ ಇದೆ. ಲೈಟ್ ನಿಂದ 8 ಮಾರ್ಕ್ ಬರುತ್ತೆ, ಹ್ಯೂಮನ್ ಐ ನಿಂದ 5 ಮಾರ್ಕ್, ಇಲೆಕ್ಟ್ರಿಸಿಟಿಯಿಂದ 8 ಮಾರ್ಕ್, ಹಾಗೇನೆ ಮ್ಯಾಗ್ನೆಟಿಕ್ ಇಫೆಕ್ಟ್ ಆಫ್ ಕರೆಂಟ್ ಇಂದ 6 ಮಾರ್ಕ್. ಟೋಟಲ್ ಎಷ್ಟಾಯ್ತು? 8 8 16, 16 5 21, 21 6 27, 27 ಮಾರ್ಕ್ಸ್ ನಿಮ್ಗೆ ಟೋಟಲ್ ಆಗಿ ಫಿಸಿಕ್ಸ್ ಇಂದ ಬರುತ್ತೆ. ಮತ್ತೆ ಅನೇಕರಿಗೆ, ಎಷ್ಟೋ ಜನರಿಗೆ ಫಿಸಿಕ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಹೆದರಿಕೆ. ಫಿಸಿಕ್ಸ್ ಅಂದ್ರೆ ಟಫ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನೀವು ಯಾವ ಫಿಸಿಕ್ಸ್ ಅನ್ನ ನೀವು ಟಫ್ ಅಂತ ಅನ್ಕೊಂಡಿದ್ದೀರೋ ಅದೇ ಫಿಸಿಕ್ಸ್ ಅನ್ನ ನಿಮ್ಗೆ ಎಲ್ಲಕ್ಕಿಂತ ಈಸಿಯಾಗಿ ಅರ್ಥ ಮಾಡಿಸೋದಕ್ಕೆ ನಾನು ಬಂದಿದ್ದೇನೆ. ಮತ್ತೆ ಈ 4 ಚಾಪ್ಟರ್ ನಾನು ಮುಗಿಸುವಷ್ಟರಲ್ಲಿ ಫಿಸಿಕ್ಸ್ ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಆಗುತ್ತೆ. ನೀವು ಫಿಸಿಕ್ಸ್ ಅನ್ನ ತುಂಬಾ ಇಷ್ಟಪಡೋಕೆ ಶುರು ಮಾಡ್ತೀರಾ, ಇದು ನನ್ನ ಗ್ಯಾರಂಟಿ, ಓಕೆನಾ? ಸೊ ಇವಾಗ ಕ್ಲಾಸಸ್ ಯಾವಾಗಿರುತ್ತೆ ಅಂತ ನೋಡೋಣ. ಇವತ್ತು ಡೇಟ್ ಎಷ್ಟಪ್ಪ? ಇವತ್ತು ಡೇಟ್ ಇರೋದು ಮಾರ್ಚ್ 9, ಹೌದಾ? ಸೊ ಇವತ್ತಿರೋದು ಮಾರ್ಚ್ 9ನೇ ತಾರೀಕಿಗೆ ಇದೇ ಚಾಪ್ಟರ್, ಲೈಟ್ ಚಾಪ್ಟರ್ ಬರುತ್ತೆ, ಓಕೆನಾ? ಇಲ್ಲಿ ಬರ್ದಿಟ್ಟಿರೋದು ಮಾರ್ಕ್ಸ್, ಇಲ್ಲಿ ಬರಿತಾ ಇರೋದು ಡೇಟ್, ಓಕೆನಾ? ಕನ್ಫ್ಯೂಸ್ ಆಗ್ಬೇಡ್ರು ಮಕ್ಕಳ, ಇಲ್ಲಿ ಬರಿತಾ ಇರೋ ಡೇಟ್. ಇವತ್ತು 9ನೇ ತಾರೀಕು ಲೈಟ್ ಬರುತ್ತೆ, ನಾಳೆ ಈ ಚಾಪ್ಟರ್ ಬರುತ್ತೆ, ನಾಡಿದ್ದು ಈ ಚಾಪ್ಟರ್ ಬರುತ್ತೆ, ಹಾಗೆ 12ಗೆ ಈ ಚಾಪ್ಟರ್ ಬರುತ್ತೆ, ಓಕೆನಾ? 4 ದಿನದಲ್ಲಿ 4 ಚಾಪ್ಟರ್ ಅನ್ನ ನೀವು ಕಲ್ತ್ಕೋತೀರಾ. ಎಷ್ಟು ಗಂಟೆಗೆ ಬರುತ್ತಪ್ಪ? ಸರಿ 8 ಗಂಟೆಗೆ ಬರುತ್ತೆ, ಓಕೆನಾ? ಯಾವಾಗ 8 ಗಂಟೆ? ಬೆಳಿಗ್ಗೆ 8 ಗಂಟೆನ ಸರ್? ನಾವು ಹೇಳೋದೇ 8 ಗಂಟೆಗೆ ಸರ್. ಅಯ್ಯೋ, ಬೆಳಿಗ್ಗೆ 8 ಗಂಟೆ ಅಲ್ಲಪ್ಪ, ರಾತ್ರಿ 8 ಗಂಟೆಗೆ ಬರುತ್ತೆ, ಓಕೆನಾ? ರಾತ್ರಿ 8 ಗಂಟೆಗೆ ಬರ್ತಾ ಹೋಗುತ್ತೆ. ನಿಮ್ ಕೆಲಸ ಏನಿವಾಗ? ನಿಮ್ ಕೆಲಸ ಏನಪ್ಪಾ ಅಂತಂದ್ರೆ ಫೋನ್ ನಲ್ಲಿ ರಾತ್ರಿ 8 ಗಂಟೆಗೆ ಅಲಾರಾಮ್ ಸೆಟ್ ಮಾಡ್ಕೋಬೇಕು. ಆ ನೆಕ್ಸ್ಟ್ 4 ಡೇಸ್ ಏನಿದೆಯೋ, ಆ ನೆಕ್ಸ್ಟ್ 4 ಡೇಸ್ ನಲ್ಲಿ ಆ 8 ಗಂಟೆ ಆ ಟೈಮ್ ಇದೆಯಲ್ಲ, ರಾತ್ರಿ 8 ಗಂಟೆ ಟೈಮು, ಆ ಟೈಮಲ್ಲಿ ನೀವು ಫಿಸಿಕ್ಸ್ ಕಲಿತಾ ಇದ್ದೀರಾ, ಎಲ್ಲವನ್ನ ಸ್ವೀಟ್ ಆಗಿ ಅರ್ಥ ಮಾಡ್ಕೊಂತ ಇದ್ದೀರಾ. ಸರ್ ಇಷ್ಟು ಮಾಡಿ ಬಿಟ್ಟಾಕ್ಬಿಡ್ತೀರಾ? ಇಲ್ಲ, ಇದಾದ್ಮೇಲೆ ಸಂಡೇ ಬರುತ್ತಲ್ವಾ, ನೆಕ್ಸ್ಟ್ ಬರ್ತಾ ಇರುವಂತ ಸಂಡೇಗೆ ಲೈವ್ ಬರ್ತಾ ಇದೀನಿ ನಾನು. ಸಂಡೇಗೆ ಲೈವ್ ಸರ್ ಎಲ್ಲ ಚಾಪ್ಟರ್ ಮುಗಿತು, ಸಂಡೇ ಲೈವ್ ಬಂದ್ ಏನ್ ಮಾಡ್ತೀರಾ? ಎಲ್ಲ ಚಾಪ್ಟರ್ದು ರಿವಿಷನ್ ಮಾಡೋಣ. ಎಲ್ಲ ಚಾಪ್ಟರ್ ಅಂದ್ರೆ ಈ 4 ಚಾಪ್ಟರ್, ಓಕೆನಾ? ಈ 4 ಚಾಪ್ಟರ್ದು ರಿವಿಷನ್ ಮಾಡೋಣ. ಈ 4 ಚಾಪ್ಟರ್ದು ಕ್ವಶನ್ಸ್ ಎಲ್ಲ ಯಾವ್ಯಾವ ರೀತಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅನ್ನೋದನ್ನ ನೋಡೋಣ, ಓಕೆ? ಅದ್ರ MCQ ಸಾಲ್ವ್ ಮಾಡೋದು, ಇದು ಮಾಡೋದು ಎಲ್ಲ ಇರತ್ತಲ್ವಾ ಫಿಸಿಕ್ಸ್ ಸಂಬಂಧಪಟ್ಟಂಗೆ. ಎಲ್ಲಾನು ಒಂದ್ಸಲ ಬಂದು ರಿವೈಸ್ ಮಾಡ್ಕೊಂಡು ಮುಗಿಸ್ಬಿಡೋಣ ಸಂಡೇ, ಓಕೆನಾ? ಯಾಕಂದ್ರೆ ಬರೀ ಓದೋದ್ರಿಂದ ತಲೆಯಲ್ಲಿ ಇರುತ್ತೆ ಅನ್ನೋದು ಸುಳ್ಳು. ಓದಿರೋದನ್ನ ಅರ್ಥ ಮಾಡ್ಕೊಂಡು ಅದನ್ನ ರಿವೈಸ್ ಮಾಡಿದಾಗ ನಮ್ಮ ತಲೆಯಲ್ಲಿ ಇರುತ್ತೆ, ಆವಾಗ ನಾವು ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಯಕ್ಕಾಗತ್ತೆ, ಕರೆಕ್ಟಾ? ಸೊ ಸಂಡೇ ಬರೋದು ಲೈವ್. ಸಂಡೇ ಲೈವ್ ಎಷ್ಟು ಗಂಟೆ ಬರ್ತೀನಿ? ಸಂಡೇ ಲೈವ್ 10 ಗಂಟೆ ಬರ್ತೀನಿ. ಸರ್ ರಾತ್ರಿ 10 ಗಂಟೆ ಸರ್ ಮಲಗಬೇಕು ಸರ್? ರಾತ್ರಿ 10 ಗಂಟೆ ಅಲ್ರಪ್ಪ, ಬರೋದು ಬೆಳಿಗ್ಗೆ 10 ಗಂಟೆ 10 AM ಗೆ. 10 AM ಸಂಡೇಗೆ ನಾನು ಲೈವ್ ಬರ್ತಾ ಇದ್ದೀನಿ. ಸೊ ಎಲ್ಲವನ್ನ ಮುಗಿಸ್ಬಿಡೋಣ, ಓಕೆನಾ? ಸೊ ನಿಮ್ಮಿಂದ ಒಂದು ಕೆಲಸ ಆಗ್ಬೇಕು ಇವಾಗ. ಏನ್ ಕೆಲಸಪ್ಪ ಅಂತಂದ್ರೆ, ನೀವು ಕನ್ನಡ ಮೀಡಿಯಂ ಅಥವಾ ಇಂಗ್ಲಿಷ್ ಮೀಡಿಯಂ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೇಕು, ಮರೀದೆ ಹಾಕ್ಬೇಕು, ಓಕೆನಾ? ಮರೀದೆ ನಿಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಅಂತ ಕಮೆಂಟ್ ಅಲ್ಲಿ ಹಾಕಿ.
ಹಾಗೇನೆ ವಿಡಿಯೋಗೊಂದು ಈ ಬಟನ್ ಕಾಣಿಸ್ತಾ ಇದೆ ನಿಮ್ಗೆ, ಲೈಕ್ ಬಟನ್, ಆ ಲೈಕ್ ಬಟನ್ ಒತ್ತಿ. ಹಾಗೇನೆ ಯಾರ್ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿನಾ? ಇವತ್ತು ಸಿಗೋಣ ರಾತ್ರಿ 8 ಗಂಟೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.